ನಾನು ಎತ್ಕೊಂಡು ಕೇಳಬೇಕು. ಇಲ್ಲ, ನೀನ್ ನನಗೆ ಕೇಳಬೇಕು, ನೀನೇ ಎತ್ಕೋಬೇಕು. ಜ್ಯೂಸ್ ಕುಡಿ, ಜ್ಯೂಸ್. ಇದು ಯಪ್ಪ ವಿಷ. ಅಂಬರ ಚುಂಬಿತ ಪ್ರೇಮ ಪ್ರೇಮ. ಇಲ್ಲಿ ನೋಡಿ ಪ್ರೇಮ ಇದ್ದಾಳೆ ಲಾಸ್ಟ್ ಅಲ್ಲಿ. ಬೆಳಕಿನ ಕವಿತೆ ಬೆಡಗಿಗೆ ಸೋತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಸ್ವಲ್ಪನೇ ಡಿಫ್ರೆಂಟ್ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು ನನ್ನ ಮತ್ತು ವೈಫ್ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಹೇಗಿರುತ್ತೆ, ಮತ್ತೆ ಕೆಲವೊಂದೆಲ್ಲ ಕ್ವಶನ್ಸ್ಗಳು ನನ್ನ ಪರ್ಸ್ನಲ್ ಕ್ವಶನ್ಸ್ ಅಂದರೆ ಅದನ್ನೆಲ್ಲ ಕೇಳಬೇಕು. ಮತ್ತು ಅವಳ ಪರ್ಸ್ನಲ್ ಕ್ವಶನ್ಸ್ಗಳೆಲ್ಲ ನನಗೆ ಕೇಳ್ತಾಳೆ. ಫಸ್ಟ್ ಸೆಗ್ಮೆಂಟಲ್ಲಿ ಪರ್ಸ್ನಲ್ ಕ್ವಶನ್ಸ್ ಅಂದರೆ ನನ್ನ ಪರ್ಸ್ನಲ್ ಕ್ವಶನ್ಸ್, ನನ್ನ ಪರ್ಸ್ನಲ್ ಬಗ್ಗೆ ಅವಳಿಗೆ ಎಷ್ಟು ಗೊತ್ತಿದೆ ಅಂತ ಚೆಕ್ ಮಾಡೋಕ್ಕೆ ಫಸ್ಟ್ ಸೆಗ್ಮೆಂಟು. ಸೊ ಸೇಮ್ ಅವಳ ಪರ್ಸ್ನಲ್ ಬಗ್ಗೆ ನಾನು ತಿಳ್ಕೊಳ್ಳೋದು. ಸೊ ಸೆಕೆಂಡ್ ಸೆಗ್ಮೆಂಟ್ ಬಂದ್ಬಿಟ್ಟು ಪಿಕ್ಚರ್ಸ್. ಮೂವಿ ಹಾಡು. ಈಗ ಪಿಕ್ಚರ್ಸ್ ನ ತೋರಿಸ್ಬಿಟ್ಟು ಮೊಬೈಲಲ್ಲಿ ಮೂವಿ ಹಾಡುಗಳನ್ನ ಗೆಸ್ ಮಾಡಬೇಕು. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ದ ಫಸ್ಟ್ ರೌಂಡ್. 5 ಕ್ವಶನ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆ 5 ಕ್ವಶನ್ಸ್ನ ನಾನು ಅವಳಿಗೆ ಕೇಳಬೇಕು. ಸೊ ಸೇಮ್ ಅವಳ 5 ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಸಹ ಈ ಕ್ವಶನ್ಸ್ ನ ಕೇಳಬೇಕು, ನನ್ನ ಬಗ್ಗೆ ಎಷ್ಟು ಮಟ್ಟಿಗೆ ಗೊತ್ತಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಒಂದು ಕ್ವಶನ್ ನಾನು ಪಿಕ್ ಮಾಡ್ತೀನಿ, ಒಂದು ಕ್ವಶನ್ ಅವಳು ನನಗೆ ಪಿಕ್ ಮಾಡಿ ಕೊಡ್ತಾಳೆ. ಸೊ ಅವಳು ಕ್ವಶನ್ಸ್ನ ಕೇಳ್ತಾಳೆ, ಸೊ ನಾನು ಆನ್ಸರ್ ಮಾಡಬೇಕು. ಯಾರು ರಾಂಗ್ ಆನ್ಸರ್ ಕೊಡ್ತಾರೆ ಸೊ ಅವರು ಹಾಗಲಕಾಯಿ ಜ್ಯೂಸು 2 ಸಿಪ್ ಕುಡಿಬೇಕು. ಸೊ ಇದು ಫಸ್ಟ್ ಟಾಸ್ಕ್. ಬನ್ನಿ ಸ್ಟಾರ್ಟ್ ಮಾಡೋಣ. ಕುಡಿ. ಫಸ್ಟ್ ನಿಮ್ಮ ಕ್ವಶನ್ ಲೇಡೀಸ್ ಇಂದ ಸ್ಟಾರ್ಟ್ ಆಗಲಿ. ಓಕೆ, ನೀನೇ ಎತ್ಕೋಬೇಕಿತ್ತು. ಹೌದು, ಕೊಡು. ನಾನು ಎತ್ಕೊಂಡು ಕೇಳಬೇಕು. ಇಲ್ಲ, ನೀನ್ ನನಗೆ ಕೇಳಬೇಕು, ನೀನೇ ಎತ್ಕೋಬೇಕು. ಕೊಡಿ ಫಸ್ಟ್ ಕ್ವಶನ್. ನಂಗೆ ಯಾವ ಫುಡ್ ಅಂದ್ರೆ ತುಂಬಾ ಇಷ್ಟ, ನಾನ್ ವೆಜ್ ಅಲ್ಲಿ. ಫುಡ್ ಅಲ್ಲಿ ಆನ್ಸರ್ ಇರ್ಬೇಕು, ಸಿಮಿಲರ್ ಆನ್ಸರ್ ಇದ್ರು ರಾಂಗ್. ಎಕ್ಸಾಕ್ಟ್ ಆಗಿ ನಾನ್ ವೆಜ್ ಅಲ್ಲಿ ಮೀನು. ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಹೇಳಿದಾರೆ ನೀವು. ಫೈನಲಿ ಒಂದು ಆನ್ಸರ್ ಕರೆಕ್ಟ್ ಆಗಿ ಹೇಳಿದ್ದೀನಿ. ಸೊ ಇವಾಗ ನನ್ನ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ನನ್ನ ಕ್ವಶನ್, ನಾನು ಯೂಸ್ ಮಾಡಿದ ಮೊದಲ ಫೋನ್ ಯಾವುದು? ಅಂದ್ರೆ ಕಂಪನಿ ಹೆಸರು ಹೇಳಿದ್ರೆ ಸಾಕು, ಫೋನ್ ಕಂಪನಿ ಹೆಸರು. OnePlus. ನೋ, ರಾಂಗ್ ಆನ್ಸರ್. ಕುಡೀರಿ ಹಾಗಲಕಾಯಿ ಜ್ಯೂಸ್. ಏನಿಲ್ಲ, ಆನ್ಸರ್ ತಪ್ಪಿದ್ರೆ ಕುಡಿಲೇಬೇಕು. ಸೊ ಈ ಕ್ವಶನ್ ಮುಗೀತು, ಸೈಡಲ್ಲಿ ಇಡ್ತಾ ಇದ್ದೀನಿ. ಸೊ ಸೆಕೆಂಡ್ ಕ್ವಶನ್. ಕೊಡಿ, ನಿಮ್ದು ಪಿಕ್ ಮಾಡಿ ಸೆಕೆಂಡ್ ಕ್ವಶನ್. ನನ್ನ ಶೂನ ಎಕ್ಸಾಕ್ಟ್ ಸೈಜ್ ಎಷ್ಟು? ಶೂ ಸೈಜ್ ಎಕ್ಸಾಕ್ಟ್ ಆಗಿ ಹೇಳ್ಬೇಕು. 8. ರಾಂಗ್. 9. 8. ಮೊನ್ನೆಯಿಂದ ಕೊಡ್ಸಿದೀನಿ ನಾನು ಸ್ಲಿಪ್ಪರ್ ಶೂಸು. 8 ರೈಟ್ ಆನ್ಸರ್. ನಾನು 2 ಆನ್ಸರ್ಸ್ ಕರೆಕ್ಟ್ ಆಗಿ ಹೇಳಿದ್ದೀನಿ, ಒಂದು ಆಲ್ರೆಡಿ ರಾಂಗ್ ಆಗಿ ಹೇಳಿದಾಳೆ. ನೆಕ್ಸ್ಟ್ ಕ್ವಶನ್ ನಮ್ದು ರೆಡಿ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ಬಂದು, ನಾನು ವಿಸಿಟ್ ಮಾಡಿದ ಫಾರಿನ್ ಕಂಟ್ರಿ, ಮೊದಲ ಫಾರಿನ್ ಕಂಟ್ರಿ ಯಾವುದು? ಫಸ್ಟ್ ಕ್ವಶನ್ ನೋಡಿ ಹೆಂಗಿದೆ. ಹೇಳು. ಮಲೇಷ್ಯಾ. ರಾಂಗ್ ಆನ್ಸರ್. ಗೊತ್ತೇ ಇಲ್ಲ ಫಸ್ಟ್ ಕಂಟ್ರಿ ಯಾವುದು ಅಂತ. ಕುಡೀರಿ ಜ್ಯೂಸ್, ಕುಡೀರಿ ಜ್ಯೂಸ್. ಇದು ಚಾನ್ಸ್, ಜ್ಯೂಸ್ ಕುಡಿಲೇಬೇಕು, ನೋ ಚಾನ್ಸ್.
ಥೈಲ್ಯಾಂಡ್. ಕರೆಕ್ಟ್, ಥೈಲ್ಯಾಂಡ್ ರೈಟ್ ಆನ್ಸರ್. ಮಲೇಷ್ಯಾ ಅಂತ ತಪ್ಪು ಹೇಳಿದ್ದಾರೆ. ಆಯ್ತು, ಹೇಳಿದೀನಲ್ಲ. ಪರವಾಗಿಲ್ಲ, ಬೇಡಪ್ಪ, ರಾಂಗೆ. ಆಯ್ತು, ಒಂದ್ ಸಿಪ್ ಕುಡಿಲಿ ಸಾಕು, ಒಂದೇ ಸಿಪ್, ಸರಿಯಾಗಿ ಒಂದ್ ಸಿಪ್ ಕುಡಿಬೇಕು. ಸದ್ಯ ನಾನಂತೂ ಇಲ್ಲಿವರೆಗೂ ಒಂದ್ ತಪ್ಪ ಆನ್ಸರು ಹೇಳಿಲ್ಲ. ಸೊ ಇಲ್ಲಿಗೆ ಎಷ್ಟು ಕ್ವಶನ್ಸ್? 2 ಕ್ವಶನ್ಸ್ ಆದ್ವು. ಮೂರನೇ ಕ್ವಶನ್ ಈ ಕಡೆ ಕ್ವಶನ್ ಸೈಡಿ ಬಾ, ಅಮ್ಮ ಹತ್ರ ಬಾ. ಹಾ, ನಮ್ಮ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಎಕ್ಸಾಕ್ಟ್ ಆಗಿ? 2 seconds ಅಲ್ಲೇ ಹೇಳ್ಬೇಕು. ಸೊ ಮದುವೆ ಆಗಿ ಡಿಸೆಂಬರ್ 15 2000. ಎಕ್ಸಾಕ್ಟ್ ಎಷ್ಟು ಇಯರ್ ಆಯ್ತು? ಎಕ್ಸಾಕ್ಟ್ ಎಷ್ಟು ಇಯರಾ? ಓಕೆ, ಎಕ್ಸಾಕ್ಟ್ 6 years ಆಗಿದೆ. ಸಾರಿ, ರಾಂಗ್ ಆನ್ಸರ್. 5.5 ಆಗಿದೆ. 5.5 ನೆತ್ತ ಕ್ಯಾಲ್ಕುಲೇಟರ್ ಇಲ್ಲ ಹೇಳ್ತೀನಿ ನೋಡು. ಡಿಸೆಂಬರ್ ಎಂಡ್ 15 days ಆದ್ರೆ 2020 ಆಗ್ತಿತ್ತು. 15 days ಬಿಡು, 15 ದಿನ ಬಿಟ್ರೆ 2020, 20ರಿಂದ 21 1 ವರ್ಷ. 1 ವರ್ಷನ 22 2 ವರ್ಷ, 23 3 ವರ್ಷ, 24 4 ವರ್ಷ, 25 5 ವರ್ಷ, 25 ಪ್ಲಸ್ ಇದು 26 ರನ್ನಿಂಗ್ ಅಲ್ಲಿದೆ. 5.5 ವರ್ಷ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿರೋದು. ಸೊ ಈ ಕ್ವಶನ್ ಗೆ ರಾಂಗ್ ಆನ್ಸರ್ ಹೇಳಿದ್ರಿಂದ ಒಂದ್ ಸೆಕೆಂಡ್, ನನಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು. ಯಾಕಂದ್ರೆ ಇದು ಮ್ಯಾರೇಜ್ ಡೇಟು. ಗೂಗಲ್ ಬಾಬಾಗೆ ಕೇಳ್ಬಿಡೋಣ. ಫೈಂಡ್ ಡೇಟ್ ಡಿಫರೆನ್ಸ್. ಎಕ್ಸಾಕ್ಟ್ ಆಗಿ ಎಷ್ಟು ಡೇಸ್ ಆಯ್ತು? ಎಕ್ಸಾಕ್ಟ್ ಆಗಿ ಇಲ್ಲಿ ನೋಡು, 6 years 5 months 29 days. ನೋಡಿ ಗೈಸ್, ನಾನೇನ್ ಸುಳ್ಳು ಹೇಳ್ತಾ ಇಲ್ಲ, ಇಲ್ಲೇನೆ ಗೂಗಲ್ ತೋರಿಸ್ತಾ ಇದೆ. ರಾಂಗ್ ಆನ್ಸರ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮ್ಯಾಥ್ಸ್ ಅಲ್ಲಿ ನೀನ್ ವೀಕ್ ಇರ್ಬೋದು, ನಾನ್ ವೀಕ್ ಇಲ್ಲ. ಹೌದು, ಎಕ್ಸಾಕ್ಟ್ಲಿ 6 years. ಸೊ ಗೈಸ್ ನೋಡಿ, 6 years 5 months 29 days ಆಗಿದೆ ನಮ್ ಮ್ಯಾರೇಜ್ ಆಗಿ. ಇನ್ನ 5 year ಎಲ್ಲ ಇದಾರೆ. ತಗೊಳ್ಳಿ ಒಂದ್ ಸಿಪ್. ಇಲ್ಲಿಗೆ 3 ಆನ್ಸರ್ ರಾಂಗ್ ಆಗೈತೆ. ನಾನೇ ಕುಡಿಬೇಕು, ಕ್ವಶನ್ ನಂದು. ಮಾತ್ರ. ಸೊ ಇವಾಗ ಕ್ವಶನ್ ನಂಬರ್ 3 ನಂದು. ನಾನು ಹುಟ್ಟಿದ್ದು ಯಾವ ಊರಲ್ಲಿ? ಸೊ ನಾನು ಹುಟ್ಟಿದ ಊರು ಕರೆಕ್ಟ್ ಆಗಿ ಹೇಳ್ಬೇಕು. ಈಗ ನೋಡೋಣ, ಈಗ ಯಾವ ತರ ಆನ್ಸರ್ ಹೇಳ್ತಾರೆ ನೋಡೋಣ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹಾಸ್ಪಿಟಲ್ ಆಗಿ ಹುಟ್ಟಿರ್ತೀಯ? ಯಾವ ಹಾಸ್ಪಿಟಲ್ ಅಂತ ಹೇಳಿ? ಬೇಡ, ನನ್ಗೆ ಹಾಸ್ಪಿಟಲ್ ಬೇಡ. ಯಾವ ಊರಲ್ಲಿ? ಊರ ಹೆಸರು ಹೇಳಿದ್ರೆ ಸಾಕು. ರಾಂಗ್ ಆನ್ಸರ್. ಕರೆಕ್ಟ್ ಆನ್ಸರ್ ಹೇಳ್ಬೇಕಾ? ಕುಷ್ಟಗಿ. ಅಲ್ಲಿಲ್ಲ ಬರೋದು. ಹೌದ್, ರಾಯಚೂರು ಕುಷ್ಟಗಿ ಬೇರೆ ಬೇರೆ ಡಿಸ್ಟಿಕ್. ಸೊ ನಾನು ಹುಟ್ಟಿದ್ದು ಕುಷ್ಟಗಿಯಲ್ಲಿ, ಮುರುಡಿ ಅಂತ ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ನಾನು ಹುಟ್ಟಿದ್ದು. ಸೊ ನಾನು ಹುಟ್ಟಿದಾಗಿಂದ ಆ ಊರಿಗೆ ಇವತ್ತವರೆಗೂ ನಾನು ಮತ್ತೆ ಹೋಗೇ ಇಲ್ಲ. ಸೊ ನನ್ಗೊಂದು ಆಸೆ ಇದೆ, ಆ ಊರಿಗೆ ವಾಪಸ್ ಒಂದ್ಸತಿ ಆದ್ರೂ ವಿಸಿಟ್ ಮಾಡಿ ಆಸ್ಪತ್ರೆ ಅದೆಲ್ಲ ಹೇಗಿದೆ ಅಂತ ನೋಡ್ಬೇಕು ಅಂತ. ಸೊ ಡೆಫಿನೆಟ್ಲಿ ಅದು ಸಾಧ್ಯ ಆದ್ರೆ ಮುಂದಿನ ಲಾಗ್ನಲ್ಲಿ ನಾನು ಹೋಗಿ ವಿಸಿಟ್ ಮಾಡೋವಂಥ ಒಂದು ಪ್ಲಾನ್ನ ಡೆಫಿನೆಟ್ಲಿ ಮಾಡ್ತೀನಿ. ಈಗ ನೀವು ಆನ್ಸರ್ ರಾಂಗ್ ಹೇಳಿರೋದ್ರಿಂದ ಚೇರ್ಸ್. ಆಲ್ರೆಡಿ ಕುಡ್ದಾಯ್ತು, ನೀನ್ ನೋಡಿಲ್ಲ? ಇಲ್ಲ, ನಾನು ನೋಡಿಲ್ಲ. ನನಗೆ ಗ್ಯಾಮರ್ಸಿದ್ರಲ್ಲಿ ಆಡಿಯನ್ಸ್ ಅವ್ರಿಗೆ ಗ್ಯಾಮರ್ಸಕ್ಕಾಗಲ್ಲ. ಹೆಂಗಿದೆ ಟೇಸ್ಟ್? ಹೆಂಗೆ ಚಮಿಕಾ ಟೇಸ್ಟ್? ಅಮ್ಮಂದು ತೊಪ್ಪರಾಗೈತಿ, ಎಮ್ಮಿ ಹಾಗಲ್ಕಾಯ್ದೆ ಅಂತೆ, ಚೆನ್ನಾಗಿದೆ. ನನ್ನ ಸರದಿ ನಂಬರ್ 4. ಓಕೆ, ನಾವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಎಕ್ಸಾಕ್ಟ್ ಆಗಿ? ಸೊ ಬೆಂಗಳೂರಿಗೆ ಬಂದು ಇವಳು ಬಂದಿದ್ದು ಎಕ್ಸಾಕ್ಟ್ಲಿ 3 ವರ್ಷ ಆಯ್ತು. ಎಷ್ಟು ಎಕ್ಸಾಕ್ಟ್ ಆಗಿ ಹೇಳ್ಬೇಕು? ಎಕ್ಸಾಕ್ಟ್ ಆಗಿ 3 ವರ್ಷ ಆಯ್ತು. ಹೆಂಗೆ? ಆ ಮನೇಲಿ 2 ವರ್ಷ ಇದ್ವಿ. ನನಗೆ ಅದೆಲ್ಲ ಗೊತ್ತಿಲ್ಲ. ಈ ಮನೇಲಿ 1 ವರ್ಷ ಇದೀವಿ. ಕರೆಕ್ಟ್ ಆಗಿ ಇಯರ್ ಮಂತ್ ಹೇಳ್ಬೇಡ, ಡೇಟ್ ಏನ್ ಬೇಡ, ಇಯರ್ ಮಂತ್. ಇಯರ್ ಹೇಳ್ಬೇಕಾ? 2023 ಬಂದಿದ್ದು. ಅದು ಜೂನ್ ಜುಲೈ ಮಂತ್ ಅಲ್ಲಿ ಬಂದಿದ್ದು. ಜುಲೈ ಮಂತ್ ಅಲ್ಲಿ ಬಂದಿದ್ದು. ನಾನು ಅವಾಗ್ಲೇನೆ ಜುಲೈ ಮಂತ್ ಅಲ್ಲಿ ಆ ಕಡೆ ಏರಿಯಾದಲ್ಲಿ ಮನೆ ಮಾಡಿದ್ದು.
ಕರೆಕ್ಟಾ? ಆನ್ಸರ್ ಕೊಡಿ. ಯಾಕೆ 2023 ಕರೆಕ್ಟ್ ಆಗಿದೆ, ಮಂತ್ ರಾಂಗ್ ಹೇಳಿದ್ಯಾ. ಯಾವ್ದು ಯಾವ ಮಂತು? ಮಂತ್ ಮೇ ನಲ್ಲೇ ಬಂದಿದ್ದು ನಾವು. ಮೇ ಮಂತ್ ಅಲ್ಲಿ ಬಂದಿದ್ದು. ಹೌದು, ಮೇ ನಲ್ಲಿ ನಾವು ಕರ್ಕೊಂಡ್ ಬಂದಿದ್. ನಮಗೆ ಕೊಡಿ, ನಂಗೆ ಅದೆಲ್ಲ ಗೊತ್ತಿಲ್ಲ. 2 ಸಿಕ್ತು. ಇಷ್ಟೊತ್ತು ನನಗೆ ಕುಡ್ಸಿದ್ಯಾ ನೋಡಿ, ಮಂತ್ ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು, ಆದ್ರೆ ನನಗ್ ಜ್ಯೂಸ್ ಕುಡಿಸ್ಬೇಕು ಅಂತಾನೆ ಟಾರ್ಗೆಟ್ ಮಾಡಿ ಕುಡಿಸ್ತಾ ಇದ್ದಾರೆ. ಆಯ್ತು, ನಾನು ಹಾಗಲಕಾಯಿ ಜ್ಯೂಸ್ ನಮ್ಮ ವೆರಿ ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ. ಸ್ವಲ್ಪ ನೋಡೋಣ. 2 ಸಿಪ್ ಕುಡ್ದಿಲ್ಲ ಮೋಸ. ಇಲ್ಲ ಕುಡ್ದಿದ್ದೀನಿ. ಮೋಸ, ಬಾಯಲ್ಲಿ ಜ್ಯೂಸೇ ಹೋಗಿಲ್ಲ, ಅದು ಮೋಸ. ಯಪ್ಪ ವಿಷ ಆಯ್ತು. ಎಷ್ಟು ನಿಂದು? 4 ಆಯ್ತಾ? ಸೊ ನಂದು 4ನೇ ಕ್ವಶನ್ ನೋಡಿ. ನಂದು 4ನೇ ಕ್ವಶನ್. ನಾವು ಮದುವೆ ಆಗಿದ್ದು ಯಾವ ಕಲ್ಯಾಣ ಮಂಟಪದಲ್ಲಿ? ಕಲ್ಯಾಣ ಮಂಟಪದ ಹೆಸರು ಹೆಂಗಿದೆ ನನ್ ಕ್ವಶನ್ಸ್ಗಳು? ಚೆನ್ನಾಗಿದೆ ಎಲ್ಲ ತಿಳ್ಕೊಂಡಿರ್ಬೇಕು. ಹೇಳು, ಚೌಟ್ರಿ ಹೆಸರು ಹೇಳು. ಮದುವೆ ಆಗಿದ್ ಚೌಟ್ರಿ ಹೆಸರು. ಹೆಸರು ಇದೆ, ಹೆಸರು ಇಲ್ಲ, ಬಟ್ ಅದು ಈ ತರಾನೇ ಇದೆ, ಲೆಟರ್ಸ್ ಇದೆ. ಅದು ಅಲ್ಲ, ರಾಂಗ್ ಆನ್ಸರ್. ತಗೋ ಒಂದ್ ಶಿಪ್ ಕುಡಿ. ಸೊ ನಾವ್ ಮದುವೆ ಆಗಿದ್ ಕಲ್ಯಾಣ ಮಂಟಪದ ಹೆಸರು KEB ಚೌಟ್ರಿ, ಚಿತ್ರದುರ್ಗದಲ್ಲಿ ಇರೋದು. ನಮಗೆ ತಗೊಳ್ಳಿ ಮೇಡಮ್, ಕುಡೀರಿ. ತಮಿಕಾ ಅಮ್ಮ ಇನ್ನೊಂದ್ಸತಿ ಕುಡಿತತ್ತೆ. ಲಾಸ್ಟ್ ಕ್ವಶನ್, ಈ ಸೆಗ್ಮೆಂಟ್ ಅಲ್ಲಿರೋ ಲಾಸ್ಟ್ ಕ್ವಶನ್. ನಾನು ಯಾವ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು? ನನಗ್ ಗೊತ್ತು, ರಾಮ್ ಜೋಗಹಳ್ಳಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಹುಟ್ಟಿದ್ದು, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಏನು ಸಾರಿ, ಕ್ವಶನ್ ರಾಂಗ್ ಹೇಳಿದೀನಿ. ತೋರ್ಸ್, ಕ್ವಶನ್ ತೋರಿಸ್ತಾಳಿ. ನಮ್ಮ ಊರಿನ ಕರೆಕ್ಟ್ ಹೆಸರೇನು? ಕ್ವಶನ್ನೇ ಬೇರೆದ್ ಬರ್ಕೊಂಬಂದು ಆನ್ಸರ್ ಅಲ್ಲ, ಕ್ವಶನ್ನೇ ಬೇರೆದು ಹೇಳ್ತಾ ಇರೋದೇ ಇನ್ನೊಂದು. ನಮ್ಮ ಊರಿನ ಕರೆಕ್ಟ್ ಹೆಸರೇನು ಅಂತ. ಜನ್ನೇನಹಳ್ಳಿ ಲಂಬಾಣಿಹಟ್ಟಿ ಅಂತ ಊರು. ಆಯ್ತಾ, ಮುಗೀತು. ನಿಂದ 5ಕ್ಕೆ 5 ಕರೆಕ್ಟ್ ಹೇಳಿದೆ. ಬಟ್ ನಾನು ಎಲ್ಲ ಈಸಿ ಕ್ವಶನ್ ಬರ್ದಿರೋದು, ನೀನು ಎಲ್ಲ ಸ್ವಲ್ಪ ನನ್ ಬಗ್ಗೆ ತಿಳ್ಕೊಂಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾಳೆ ಅನ್ನೋ ಪರ್ಪಸ್ಗೆ ನಾನು ಕರೆಕ್ಟ್ ಆಗಿನೇ ಕ್ವಶನ್ಸ್ ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಈಗ ನಂದು 5th ಕ್ವಶನ್ ಒಂದು ಪೆಂಡಿಂಗ್ ಇದೆ. 5ನೇ ಕ್ವಶನ್, ನಾನು SSLC ಓದಿದ್ದು ಯಾವ ಸ್ಕೂಲ್ನಲ್ಲಿ? ಯಾವ ಸ್ಕೂಲಲ್ಲಿ ನಾನು SSLC ಓದಿದ್ದು? ಆನ್ಸರ್ ಗೊತ್ತಾಯ್ತು ಬಿಡು. ಹೇಳು. ಚಿತ್ರದುರ್ಗದಲ್ಲೇ ಓದಿದ್ದು. ಸ್ಕೂಲ್ ಹೆಸರು? ವಾಸವಿ ಸ್ಕೂಲ್. ಯಾ, ಕರೆಕ್ಟ್ ಆನ್ಸರ್. ಫೈನಲಿ ಒಂದೇ ಒಂದು ಕರೆಕ್ಟ್ ಆನ್ಸರ್. 5ರಲ್ಲಿ ಸೇಮ್ 4 ರಾಂಗ್ ಆನ್ಸರ್. ಆದ್ರೆ ನಾನು 4 ರೈಟ್ ಆನ್ಸರ್, 1 ಜಸ್ಟ್ ಮಿಸ್. ಹೇಳಿದೀನಿ, ಜ್ಯೂಸ್ ಕುಡಿ. ನಾನೇ ಕುಡಿಬೇಕು ಜ್ಯೂಸು? ಒಪ್ಕೊಂಡೆ. ಈ ವರ್ಷ ನ್ಯಾಷನಲ್ ಅವಾರ್ಡ್ ನಿನ್ಗೆ. ಅಲ್ಲಿ ಫಸ್ಟ್ ಸೆಗ್ಮೆಂಟ್ ಕಂಪ್ಲೀಟ್ ಆಯ್ತು. ಸೊ ಬನ್ನಿ ಇವಾಗ ಸೆಕೆಂಡ್ ಸೆಗ್ಮೆಂಟ್, ವೆರಿ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್, ವೆರಿ ಇಂಟ್ರೆಸ್ಟಿಂಗ್ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟ್ ಹೋಗ್ತಾ ಇದೀವಿ. ಸೊ ಈ ಸೆಗ್ಮೆಂಟ್ ಹೆಸರು ಬಂದ್ಬಿಟ್ಟು, ಒಂದು ಪಿಕ್ಚರ್ಸ್ ಗಳಿರುತ್ತೆ, ಈ ತರ ಸ್ಮೈಲಿನೋ ಏನೊಂತರ ಪಿಕ್ಚರ್ಸ್. ವಾಮಿಟ್ ಬರ್ತೈತೆ ಅಂತ ಓಡೋಗ್ಬಿಟ್ಟು. ಈ ಸೆಗ್ಮೆಂಟ್ ಬಂದು ಪಿಕ್ಚರ್ಸ್ ಇಂದ ಹಾಡನ್ನು ಹೆಸರು ಕಂಡುಹಿಡೀರಿ ಅಂತೇಳಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೆಗ್ಮೆಂಟ್ ಇದು. ಸೊ ಸ್ಟಾರ್ಟಾ? ಲೆಟ್ ಸ್ಟಾರ್ಟ್. ನಮ್ಮ ಸೆಗ್ಮೆಂಟ್ ಅಲ್ಲಿ ಇದು ಫಸ್ಟ್ ಕ್ವಶನ್. ನೋಡಿ, ಯಾವ ಹಾಡು ಅಂತನ? ಯಾವ ಹಾಡು? ಗೆಸ್ ಮಾಡು. ಕೂಗು ಕೋಳಿಗೆ ಖಾರ ಮಸಾಲೆ. ಕರೆಕ್ಟ್. ಎಸ್, ಇದು ಕೂಗ ಕೋಳಿಗೆ ಖಾರ ಮಸಾಲೆ ಅಂತ ಕರೆಕ್ಟ್ ಆನ್ಸರ್. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಿಮ್ಮ ಅಪ್ಪಂಗೆ. ಕೊಡು. ಸೊ ನೋಡಿ, ಪಿಕ್ಚರ್ಸ್ ನೋಡಿ, ಹಾಡು ಯಾವ್ದಂತ ಕಂಡಿದ್ದೀರಿ? ಸಾಂಗು, ಈ ಹಾಡೇನು ನೀನು ನಾನ ಬಳ್ಳಿ ಮಿಂಚು ಅಂತ ಏನೋ ಇರ್ಬೇಕು. ಈಗ ಗೊತ್ತಾಯ್ತು. ಹಾಡು ಹೇಳ್ಬೇಕು, ನೀ ಬಳ್ಳಿ ಮಿಂಚು ಎಲ್ಲ. ಜೋಕಿ ನಾನು ಬಳ್ಳಿಯ ಮಿಂಚು ಇರ್ಬೋದು. ಕರೆಕ್ಟಾ? ವಾವ್.
ಸಲಾಸ್, ಒಂದು ಆನ್ಸರ್ ನಾನು ಕರೆಕ್ಟಾಗಿ ಹೇಳಿದೆ. ಬನ್ನಿ ಇವಾಗ ಸೆಕೆಂಡ್ ಕ್ವಶನ್ ಕೇಳೋಣ. ಕೊಡ್ತೀನಿ ಸುಮ್ಮನೆ. ಸೊ ಸೆಕೆಂಡ್ ಕ್ವಶನ್ ಬಂದು ಪಿಕ್ಚರ್ಸ್ನ ನೋಡಿ. ತೋ ನೋಡಿ, ಗೆಸ್ ಮಾಡಲಿ ನೋಡೋಣ. ಈ ಹಾಡು ಏನಾದರೂ ಗೆಸ್ ಮಾಡಿಬಿಟ್ರೆ ತಲೆಲ್ಲಿ ಒಳ್ಳೆ ಮಜಾ ಇದೆ ಮಾತ್ರ ಹಾಡು. ಕ್ಲೂ ಕೊಡ್ಲಾ? ಗೊತ್ತಾಗ್ತೈತಾ ಇಲ್ಲ? ತಡಿ ತಡಿ. ಗೈಸ್, ನೀವು ಪಿಕ್ಚರ್ಸ್ ನೋಡ್ತಾ ಇರ್ತೀರಲ್ವಾ, ಸೊ ಗೊತ್ತಾಯ್ತು. ಗೆಸ್ ಮಾಡಿ. ಆಕಾಶದಾಗೆ. ಅಲ್ಲ, ಆಕಾಶದಾಗೆ ಅಲ್ಲ, ರಾಂಗ್ ಆನ್ಸರ್. ಏನೋ ಗೊತ್ತಾಗಿಲ್ಲ. ಓಕೆ, ಸೊ ಹಾಡು ಅಂಬರ ಚುಂಬಿತ ಪ್ರೇಮ ಪ್ರೇಮ. ಇಲ್ಲಿ ನೋಡಿ, ಪ್ರೇಮ ಇದ್ದಾಳೆ ಲಾಸ್ಟ್ ಅಲ್ಲಿ. ಎಸ್, 1 ಪಾಯಿಂಟ್ ಲಾಸ್ ಆಯ್ತು. ನಿಮ್ದು ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್. ಕ್ವಶನ್ ನೋಡಿ ಹಿಂಗಿದೆ. ಬಿಸಿಲು ಕವಿತೆ. ತಾಳು ಟೈಮ್ ಅಪ್. ತಾಳು ಗೆಸ್ ಮಾಡ್ತೀನಿ. ಲಾಸ್ಟ್ ಚಾನ್ಸ್. ಕನ್ನಡದ ಬಗ್ಗೆ ಐತ ಸಾಂಗ್ ಇದು? ಕನ್ನಡ ಸಾಂಗ್ಗೆ. शाबाश बेटा बहुत बढ़िया. ಓ ಇಲ್ಲ, ಏನ್ ಗೊತ್ತಾಗಿಲ್ಲ, ಹೇಳು. ಆನ್ಸರೇ ಗೊತ್ತಿಲ್ಲ. ಸರ್ಚ್ ಮಾಡ್ತಾ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಾ ಇಲ್ಲ. ಗೆಸ್ ಮಾಡ್ತಾ ಇದ್ದೀನಿ. ಕರ್ನಾಟಕ ಕವಿತೆ. ಕೊಡು. ಆಶ್ಚರ್ಯ ಇದೆ ಹಿಂಗೆ ಡೌನು. ಅಷ್ಟೇ ಮುಗೀತ್ ಬಿಡು. ಆಗ್ಲಿ, ಹೇಳು. 1 ಮಿನಿಟ್ ಟೈಮ್ ತಗೊಂಡೈತಪ್ಪ. ಆಯ್ತು. ಬೆಳಕಿನ ಕವಿತೆ. ಓ ಸೆಟ್, ಬೆಳಕಿನ ಕವಿತೆ. ಆಯ್ತು. ಆನ್ಸರ್ ರಾಂಗ್ ಆನ್ಸರ್. ಹೇಳು, ಹಾಡು ಚೆನ್ನಾಗಿ ಆಡ್ತೀಯ. ಹೇಳು. ಇಲ್ಲ, ಆಲ್ರೆಡಿ ನನ್ ಹಾಡಾಯ್ತು. ಇನ್ನೊಂದ್ ಸಿಕ್ಬಿಡಿ. ಇಲ್ಲ ನೀನು. ಇಲ್ಲ. ಆಯ್ತು, ಹಾಡು ಹೇಳಿ, ಚೆನ್ನಾಗಿ ಆಡ್ತಿದ್ಯಾ. ಬೆಳಕಿನ ಕವಿತೆ, ಬೆಡಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ಪರವಾಗಿಲ್ಲ, ನಮ್ಮ ಮನೆಯವರು ಚೆನ್ನಾಗಿ ಆಡ್ತಿದ್ದಾರೆ. ಓಕೆ, ಡನ್. ಸೊ ಆಯ್ತು. ಎಷ್ಟು ಕ್ವಶನ್ ಆಯ್ತು? 3ನೇ ಕ್ವಶನ್ ಇವಾಗ. ಓ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಎಲ್ಲ ನೋಡಿರ್ಬೋದು ಯೂಟ್ಯೂಬ್ನಾಗೆ. ಯಾಕಂದ್ರೆ ಕ್ವಶನ್ಸ್ ತಗೋಬೇಕಾದ್ರೆ ನಾನೆಲ್ಲ ನೋಡ್ತಾ ಇದ್ದೆ. ಎಲ್ಲೋ ಯೂಟ್ಯೂಬ್ನಾಗೆ ಅಲ್ಲಿ ಇಲ್ಲಿ ಎಲ್ಲ ಸ್ಕ್ರೀನ್ ಶಾಟ್ಸ್ ತಗೊಂತಾ ಇದ್ದು. ಗೆಸ್ ಮಾಡು. ಎಷ್ಟು ಸಿಂಪಲ್ ಇದೆ ಹಾಡು ಅಂದ್ರೆ, ಬಹಳ ಸಿಂಪಲ್. ಆ ನಂಬರ್ಸ್ ಇದೆಯಲ್ಲ, 1 1 ಅಂತ, ಅಲ್ಲೇ ಕ್ಲೂ ಇದೆ. ಒಂದೊಂದೇ, ಅದೇ ತಾನೆ. ಮುಂದೆ ಹೇಳು. ಬಚ್ಚಿಟ್ಟ ಮಾತು. ಕರೆಕ್ಟ್. ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ. ಎಸ್, ರೈಟ್ ಆನ್ಸರ್. ವೆರಿ ಗುಡ್. ರಾಣಿ ನಿಂತ ಸಿಕ್ಕುಡಿ. ನಾನೇ ಕುಡಿಬೇಕು? ಹೇಳಿದೀನಿ ನಾನು. ನೀನ್ ಆನ್ಸರ್ ಹೇಳಿ, ನಾನ್ ಕುಡಿಬೇಕಂತೆ. ಸೊ ಗೈಸ್, 3ನೇ ಕ್ವಶನ್ ಬಂದ್ಬಿಟ್ಟು ಇದು. ಇವಾಗ 3ನೇ ನೋಡಿ ಹಿಂಗಿದೆ. ಗುಬ್ಬಿ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ಎಸ್, ಕರೆಕ್ಟ್ ಆಗಿದೆ ನೋಡು. ಗುಬ್ಬಚ್ಚಿ, ಗೂಡು, ಕದ್ದು ಮುಚ್ಚಿ ಎಲ್ಲ ಇದೆ. ನನ್ಗೆಲ್ಲ ಆಡಕ್ ಬರಲ್ಲ. ಆದ್ರೂ ಟ್ರೈ ಮಾಡ್ತೀನಿ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಗೋಣ ನಾವು ಅಲ್ಲಿ. ಓ, ನೆಕ್ಸ್ಟ್ ಕ್ವಶನ್ ನಂದು ರೆಡಿ ಇದೆ. ಗೆಸ್ ಮಾಡಿ ಮೇಡಮ್. ಕ್ವಶನ್ ಬಹಳ ಈಸಿ ಸಾಂಗ್ ಇದು. ಎಣ್ಣೆ ನಿಂದು ಅಲ್ಲ, ಎಣ್ಣೆದು ಸಿಮಿಲರ್ ಸಾಂಗ್. ನೀವು ಗೆಸ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ಸಾಂಗ್ ನೇಮ್ನ. ಎಣ್ಣೆಗೂ ಸೋಡಾಗೂ ಅಲ್ಲ, ಎಣ್ಣೆಗೂ ಸೋಡಾಗೂ ಅಲ್ಲ, ಬಟ್ ಎಣ್ಣೆಗೆ ಸಿಮಿಲರೇ ಇದೆ ಸಾಂಗ್ ಅದು. ಲಾಸ್ಟ್ ಚಾನ್ಸ್, ಲೇಟ್ ಮಾಡಂಗಿಲ್ಲ. ಸೊ ಈ ಸಾಂಗ್ ಬಂದ್ಬಿಟ್ಟು, ಕುಡಿ, ನಾನು ಹೇಳ್ತೀನಿ. ಕುಡಿ ಫಸ್ಟ್ ಕುಡಿ. ಕುಡಿಯೋದೇ ನನ್ನ ವೀಕ್ನೆಸ್, ಕುಡಿಯೋದೇ ನನ್ನ ವೀಕ್ನೆಸ್. ವೀಕ್ನೆಸ್ ನೋಡೋ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಿಂಗ ಮಾಡ್ತಾ ಇದ್ದಾನೆ ವೀಕ್ನೆಸ್.
ಗೊತ್ತಾಯ್ತಾ? ನಿಮ್ 4th ಕ್ವಶನ್. ಹಾ ಏನ್ ಗುರು ಹಿಂಗಿದೆ ಇದು ನೋಡಿ. 4ನೇ ಕ್ವಶನ್ ಅವ್ರದ್ದು. ಮೋಡ ಏನೋ ಮೋಡ ಇದೆ, ಅದಾದ್ಮೇಲೆ ಇಬ್ರು, ಮತ್ತೆ ದಾರಿ. ಗೆಸ್ ಮಾಡಕ್ ಆಗದೇ ಇಲ್ಲ. ಇದು ಲೇಟೆಸ್ಟ್ ಫಿಲಮ್ ಇಲ್ಲ, ಅಲ್ಲ? ಲೇಟೆಸ್ಟ್ ಫಿಲಮ್. ಓಲ್ಡ್ ಮೂವಿ. ಓಲ್ಡಾ? ರಾಜ್ಕುಮಾರ್ ಸಾಂಗ್ ಇದು? ಹೌದಾ? ಹೌದು. ರಾಜ್ಕುಮಾರ್ ಸಾಂಗ್. ಹತ್ರ ಇದೆ ಅಂತೇಳಿ ಹೇಳ್ತಾನೆ, ನೋಡೋಣ. ಚಲಿಸುವ ಮೋಡಗಳ ಫಿಲಮ್ ಆಡಿದ. ಅಷ್ಟೆಲ್ಲ ಹೇಳಲ್ಲ, ಸಾಂಗ್ ಯಾವ್ದಂತ ಹೇಳಿ. ಸಾಂಗ ಚಂದಿರ ತಂದ ಹುಣ್ಣಿಮೆ, ಆ ಮೋಡ ಬಾನಲ್ಲಿ ತೇಲಾಡುತ್ತಾ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಮೋಡ ಬಾನಲ್ಲಿ. ಟೈಮ್ ಅಪ್. ಆಯ್ತು, ಏನೋ 2 ಸಾಂಗ್ ರಿಲೇಟೆಡ್ ಆಗಿ ಗೆಸ್ ಮಾಡಿದೆ. ಆನ್ಸರ್ ಹೇಳಿ ಬೇಗ. ನಾನು ಆನ್ಸರ್ ಹೇಳೋರ್ಗು ಕುಡಿಯಲ್ಲ. ಆನ್ಸರ್ ಹೇಳೋರ್ಗು ಕುಡಿಯಲ್ಲ ನಾನು. ನಿಮಗೇನಾದ್ರು ಗೊತ್ತಿದ್ರೆ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಆಯ್ತು, ನೀವ್ ಹೇಳಿ ಬೇಗ ಆನ್ಸರ್ನ. ಬಾನಲ್ಲು ನೀ. ಬಾನಲ್ಲೂ ನೀನೆ ಭೂಮಿಯಲ್ಲೂ ನೀನೆ. ಒಳ್ಳೆ ಸಾಂಗ್ ಅದು, ಮಿಸ್ ಆಗೋಯ್ತು. ನಂದು ಲಾಸ್ಟ್ ಸಾಂಗ್ ಇದೆ. ಸೊ ಈ ಸೆಗ್ಮೆಂಟ್ ನ ಲಾಸ್ಟ್ ಸಾಂಗ್ ಯಾವ ಸಾಂಗ್ ಅಂತ? ಉಪೇಂದ್ರ ಸಾಂಗ್. ನನಗೆ ಗೊತ್ತಿಲ್ಲಪ್ಪ, ಹಿಂಗೆಲ್ಲ ಹೇಳಿದ್ರೆ. ಇಷ್ಟದ್ ನನ್ನ ಹತ್ರ ಹೇಳಿಸ್ಕೊಂಡೆ ರಾಜ್ಕುಮಾರ್ ಅದ ಇದೆ ಅಂತ. ಹೇಳಿ ಪರವಾಗಿಲ್ಲ, ನೋಡೋಣ ಗೆಸ್ ಮಾಡ್ತಾರ ಇಲ್ಲ ಅಂತ. ನಿಮಗೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈಸಿ ಇದೆ ಬಟ್ ಟ್ರಿಕ್ಕಿ ಇದೆ ಇದು ಪಿಕ್ಚರ್. ಗೊತ್ತಾಗ್ತಿಲ್ಲ. ಆಕ್ಚುಲಿ ನನಗೂ ಏನೋ ಮಿಸ್ ಹೊಡಿತೈತೆ ಹಾಡ್ ಹೆಸರಿದ್ದು. ನೋಡಾನು ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ, ನೋಡುತ್ತಿವಳ ಅಂದ, ಆನ್ಸರ್ ಗೊತ್ತಿಲ್ಲ. ಆನ್ಸರ್ ಹುಡುಕಾಟ ಈಗ. ಇಲ್ಲ, ಆಕ್ಚುಲಿ ಅದು ಸೋಲೆ ಇಲ್ಲ. ಕರೆಕ್ಟ್. ಆ ಹಾಡ್ ಹೆಸರು ಬಂದ್ಬಿಟ್ಟು ಆಕ್ಚುಲಿ ನನಗೆ ಮಿಸ್ ಆಗಿ ಮರ್ತೋಗ್ಬಿಟ್ಟಿತ್ತು. ಸೊ ಹಾಡ್ ಹೆಸರು ಬಂದ್ಬಿಟ್ಟು ಸೋಲೆ ಇಲ್ಲ. ಸೊ ಯಾರೆಲ್ಲ ಗೆಸ್ ಮಾಡಿದೀರಾ, ನಿಜವಾಗ್ಲೂ ನೀವು ಕರೆಕ್ಟಾಗಿ ಗೆಸ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಸೊ ನಾನ್ ಗೆಸ್ ಮಾಡಕ್ ಆಗಿಲ್ಲ, ಅವ್ರಿಗೆ ಗೆಸ್ ಮಾಡಕ್ ಆಗಿಲ್ಲ ಆಕ್ಚುಲಿ. ಬಟ್ ನನಗೂ ಕನ್ಫ್ಯೂಷನ್ ಆಗೋಗ್ಬಿಟ್ಟಿತ್ತು ಯಾವ್ದೋ ಅಂತ. ಸೊ ಲಾಸ್ಟ್ ಕ್ವಶನ್. ಎಸ್, ಲಾಸ್ಟ್ ಕ್ವಶನ್ ಏನು? ಗಾಳಿ. ಗಾಳಿ 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 ಸುಂಟ್ರ ಗಾಳಿನ. ಸುಂಟ್ರ ಗಾಳಿ ಅಲ್ಲ, ಗಾಳಿ ಗಾಳಿ. ಕ್ಲೂ ಆಲ್ರೆಡಿ ನೀನ್ ಹೇಳಿ, ಅದನ್ನ ನೀನು ಮುಂದುವರಿಸ್ಬೇಕು, ಕರೆಕ್ಟ್ ಆಗಿ ಆನ್ಸರ್ ಹೇಳ್ಬೇಕು. ಗಾಳಿ ಗಾಳಿ. ನಾನು ಹೇಳಿದೆ ಸುಂಟ್ರ ಗಾಳಿ ಅಂತ ಅಂದೆ ನಾನು. ನಾನ್ ಸುಂಟ್ರ ಗಾಳಿ ಅಂದ ತಾನೆ. ಗಾಳಿ ಗಾಳಿ ಸುಂಟ್ರ ಗಾಳಿ ಅಂತ ಅಂದೆ ನಾನು. ಗಾಳಿ ಗಾಳಿ ಎಲ್ಲ ಸುಂಟರ ಗಾಳಿ ಇದು ಹಚ್ಚತೈತೆ ಮೈ. ನಮಗ್ ಅದೆಲ್ಲ ಗೊತ್ತಿಲ್ಲ. ಫಸ್ಟ್ ಲೈನ್ ಏನು ಅದನ್ನ ಹೇಳ್ಬೇಕಿತ್ತು. ಕುಡಿ. ಆಯ್ತು. ಖಾಲಿ. ಇಂತೂ ಇಲ್ಲಿವರೆಗೂ ಇತ್ತು ಜ್ಯೂಸ್. ಇದು ಇಲ್ಲಿವರೆಗೂ ಆಗತ್ತೆ. ಇಷ್ಟು ಹಾಗಲಕಾಯಿ ಜ್ಯೂಸ್ ಕುಡ್ದಿದೀವಿ. ಸೊ ಇಲ್ಲಿಗೆ ಈ ಸೆಗ್ಮೆಂಟ್ ಮುಗೀತು. ಫಸ್ಟ್ನೇ ಸೆಗ್ಮೆಂಟ್ ಬಂದ್ಬಿಟ್ಟು ಪರ್ಸನಲ್ ಕ್ವಶನ್ಸ್ ನ ಕೇಳೋದು. ಸೊ ಅದ್ರಲ್ಲಿ ನಾನು 4 ಕರೆಕ್ಟ್ ಆನ್ಸರ್ ಹೇಳಿದ್ದೆ, ಇವಳು ಒಂದೇ ಕರೆಕ್ಟ್ ಆನ್ಸರ್ ಹೇಳಿದ್ಲು, 4 ರಾಂಗ್ ಆನ್ಸರ್. ಸೊ ಫಸ್ಟ್ ಸೆಗ್ಮೆಂಟ್ ಅಲ್ಲಿ ನಾನೇ ವಿನ್ನರು. ಹೇಳಿದ್ರು ಒಂದ್ ಹೇಳಿರ್ಬೇಕು, ಇಲ್ಲ ಅಂದ್ರೆ ಅದು ಇಲ್ಲ. ಓಕೆ, ಲೆಟ್ಸ್ ಕನ್ಸಿಡರ್ ಸೆಕೆಂಡ್ ಸೆಗ್ಮೆಂಟ್ ಟೈ ಆಗಿದೆ ಅಂತ. ಫಸ್ಟ್ನೇ ಸೆಗ್ಮೆಂಟ್ ಅಲ್ಲಿ ನಾನೇ ಗೆದ್ದಿರೋದ್ರಿಂದ ಎಸ್, ಐ ಆಮ್ ದ ವಿನ್ನರ್. ಒಪ್ಕೊಂಡ್ರ ಐ ಆಮ್ ದ ವಿನ್ನರ್ ಅಂತ? ಆಯ್ತಾಯ್ತು, ಗೊತ್ತಾಯ್ತು ಬಿಡು. ನಾನು ಎಷ್ಟು ಈಸಿ ಕ್ವಶನ್ಸ್ ನ ಬರ್ದಿದ್ದೆ ಅಂದ್ರೆ, ಅದೇ ನೀನು ಒಂದ್ ಸ್ವಲ್ಪ ಅದೇ ಹುಟ್ಟಿದ್ಯೋ ಎಲ್ಲಿ, ನೀನು ಹುಟ್ಟಿದ್ದೆಲ್ಲ ನನ್ಗೆ ಗೊತ್ತಿಲ್ಲ. ತಿಳ್ಕೊಂಡಿರ್ಬೇಕು. ಮದುವೆ ಆಗಿ 6.5 ವರ್ಷ ಕಳೆದಿದೆ. ನಾನು ಹುಟ್ಟಿದ್ ಎಲ್ಲಿ, ಯಾವ ಆಸ್ಪತ್ರೆಯಲ್ಲಿ ಅನ್ನೋದೇ ಗೊತ್ತಿಲ್ಲ. ಇರ್ಲಿ, ಇಂಥ ಬೇಸಿಕ್ ಕ್ವಶನ್ಸ್ ಇಂದಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಂತೀಯ ನನ್ನ
ಅನ್ನೋ ಒಂದು ರೀಸನ್ ಅಲ್ಲಿ ನಾನು ಕೇಳಿದ್ದು. ಸೊ ಇಲ್ಲಿಗೆ ಕ್ವಶನ್ ಅಂಡ್ ಆನ್ಸರ್ ಸೆಗ್ಮೆಂಟ್ ಮುಕ್ತಾಯ ಆಯ್ತು. ಹೋಪ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದಿರ ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಹೇಳು. ಈ ಸತಿ ನಮ್ಮ ಮನೆಯವ್ರು ಹೇಳ್ತಾರೆ, ಹೇಳಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಒಂದಿಗೆ ಮತ್ತೆ ಸಿಗುವ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಮಾಡಿ. ಬಾಯ್.